ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರ ಹುರ್ಮಾಡ್. ಪಂಜಾಬ್ ಮತ್ತು ನಮ್ಮ ಬೆಂಗಳೂರು ತಂಡ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮುಖಾಮುಖಿಯಾಗುತ್ತಿದೆ. ಅದು IPL ಸೀಸನ್ 18ರ ಫೈನಲ್ ಹಣಾಹಣಿಯಲ್ಲಿ. ಹಾಗಾದ್ರೆ RCB ಗೆಲ್ಲುತ್ತಾ? 18 ವರ್ಷಗಳ ಕನಸು ನನಸಾಗುತ್ತಾ? ಆ ಒಂದು RCB ತಂಡದಿಂದ ಹೊರಬಿದ್ದಿರುವಂತಹ ಗೆಲುವಿನ ಸೀಕ್ರೆಟ್ ಏನು? ಇತ್ತ ಪಂಜಾಬ್ ಕೂಡ ಮೊದಲ ಬಾರಿಗೆ ಟ್ರೋಫಿಯನ್ನ ಮೇಲೆತ್ತಲು ಕೂಡ ಕಾತುರದಿಂದ ಕಾಯ್ತಾ ಇದೆ. RCBಗೆ ಕೌಂಟರ್ ಕೊಡುತ್ತಾ ಪಂಜಾಬ್ ಜಿಂಟಾ ಹುಡುಗರು? ಹಾಗಾದ್ರೆ ಇದೆಲ್ಲದರ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ವೇಟ್ ಮಾಡೋದು ಬೇಡ, ಆ ಒಂದು ಹೈ ವೋಲ್ಟೇಜ್ ಪಂದ್ಯದ ಗತ್ತು ಗಮ್ಮತ್ತಿನ ಆಟದ ಬಗ್ಗೆ ತಿಳ್ಕೊಂಡು ಬರೋಣ. ರಮೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ದಿನಗಳಿಂದ IPL ಸೀಸನ್ ಉದ್ದಕ್ಕೂ ಕೂಡ ನಾವು ವಿಡಿಯೋಗಳನ್ನ ಮಾಡ್ತಾ ಬರ್ತಿದ್ದೇವೆ. IPL ನ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ, ಪ್ರತಿ ಪಂದ್ಯಗಳ ಬಗ್ಗೆ. ಇವತ್ತು IPL ಫೈನಲ್ಗೆ ಬಂದು ತಲುಪಿದ್ದೇವೆ. ಅದು ನಮ್ಮ ಬೆಂಗಳೂರು ತಂಡ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯ. ಹೇಗಿರುತ್ತೆ ಅಂತ ಆ ಪಂದ್ಯ? ಈ ಸಲ ಫೈನಲ್ ಒಂದು ವಿಶೇಷತೆಯಿಂದ ಕೂಡಿರುತ್ತೆ ಅಂತ ನಾವು ಹೇಳ್ಬೋದು. ಯಾಕಂತಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ಎರಡೂ ತಂಡಗಳು ಕೂಡ ಇಷ್ಟು 18 ಸೀಸನ್ ಆಡಿದೆ IPLಲ್ಲಿ. 18 ಸೀಸನಲ್ಲಿ ಒಂದು ಸಲ ಕೂಡ ಕಪ್ ಗೆದ್ದಿಲ್ಲ. ಸೊ ಹಾಗಾಗಿ ಈಗ ಯಾವುದೋ ಒಂದು ಕಪ್ ಗೆದ್ದಿಲ್ಲದೆ ಇರೋ ತಾನು ಎರಡೂ ತಂಡಗಳು ಈ ಸಲ ಫೈನಲಲ್ಲಿ ಕಾದಾಟ ನಡೀತಾ ಇದೆ. ಒಂದು ಮೇಡ್ ಇನ್ ಕಪ್ಗೋಸ್ಕರ ಇವ್ರು ನಾಳೆ ಆಡ್ತಾ ಇದೆ ಅನ್ನೋದೇ ಸ್ಪೆಷಲ್ಲು. ಸೊ ತುಂಬ ಕ್ಯೂರಿಯಾಸಿಟಿ ಇದೆ ಈ ಮ್ಯಾಚು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ಎರಡೂ ತಂಡಗಳು ಕೂಡ ಲೀಗ್ನ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ 2 ಟೀಮ್ಸ್ ಆಗಿದೆ. ಸೊ ಫಸ್ಟ್ ಕ್ವಾಲಿಫೈರಲ್ಲಿ ಆಲ್ರೆಡಿ ಕಾದಾಟ ನಡೆಸಿದ್ವು. ಅದರಲ್ಲಿ RCB ತಂಡ ಗೆದ್ದಿತ್ತು. ಈಗ ಎರಡನೇ ಕ್ವಾಲಿಫೈರ್ ಗೆದ್ದು ಪಂಜಾಬ್ ಕಿಂಗ್ಸ್ ತಂಡ ಕೂಡ ಈಗ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಸೊ ಎರಡೂ ತಂಡಗಳು ಕೂಡ ಒಂದು ಬಲ ಈಕ್ವಲ್ ಆಗಿದೆ. ತುಂಬ ಚೆನ್ನಾಗಿದೆ ಎರಡೂ ತಂಡಗಳು ಕೂಡ. ಸೊ ಒಂದು ಈ ಸಲ ಕಪ್ಪು ಒಂದು ಚೊಚ್ಚಲ IPL ಟ್ರೋಫಿ ಗೆಲ್ಲಲಿಕ್ಕೆ ಎರಡೂ ತಂಡಗಳು ಕೂಡ ಎದುರು ನೋಡ್ತಾ ಇವೆ. ಎಸ್ ರಮೇಶ್ ಅವರು, ಈಗಾಗಲೇ ಕ್ವಾಲಿಫೈರ್ 1 ಆದ ನಂತರ RCB ನೇರವಾಗಿ ಫೈನಲ್ಗೆ ಲಗ್ಗೆ ಇಳಿತು. 5 ದಿನ ಟೈಮ್ ಸಿಕ್ಕಿದೆ RCBಗೆ. ಏನೆಲ್ಲ ಮಾಸ್ಟರ್ ಪ್ಲಾನ್ಗಳನ್ನ ಮಾಡಿಕೊಂಡಿರಬಹುದು RCB ಅಂತೇಳಿ. ಯಾಕಂತಂದ್ರೆ ಪಂಜಾಬ್ ತಂಡ ಬಿಡುವಿಲ್ಲದ ಕ್ರಿಕೆಟ್ ಆಡ್ತಾ ಇದೆ. ಅತ್ತ RCB ಜೊತೆ ಸೋಲ್ತು, ಮತ್ತೆ ಇತ್ತ ನಿನ್ನೆ ಮುಂಬೈ ಇಂಡಿಯನ್ಸ್ ಜೊತೆ ಎಲಿಮಿನೇಟರ್ 2 ಅಲ್ಲಿ ಕ್ವಾಲಿಫೈರ್ 2 ಅಲ್ಲಿ ಆಡ್ತು. ಸೊ ಹಾಗಾಗಿ ಒಂದು RCBಗೆ ಒಂದು ಒಳ್ಳೆ ಚಾನ್ಸ್, ತುಂಬಾ ಸಮಯ ಸಿಕ್ಕಿದೆ ಪ್ರಾಕ್ಟೀಸ್ಗಾಗ್ಲಿ, ಏನೋ ಒಂದು ರಣತಂತ್ರಗಳನ್ನ ಹೇಳಲಿಕ್ಕೆ ಸಿಕ್ಕಿರುವಂತ ಸಮಯ RCBಗೆ. ಹಾಗಾಗಿ ಏನ್ ಪ್ಲಾನ್ ಇರಬಹುದು RCB ಗೆಲುವಿನ ಸೀಕ್ರೆಟ್ ಎನ್ನುವಂಥದ್ದು, ಸ್ಟ್ರಾಟಜಿ ಎನ್ನುವಂಥದ್ರ ಬಗ್ಗೆ? ಸ್ಟ್ರಾಟಜಿ ಅಂತಂದು ನಾವು ನೋಡಿದಾಗ RCB ತಂಡ ಇಲ್ಲಿವರೆಗೂ ಪಂಜಾಬ್ ಕಿಂಗ್ಸ್ ವಿರುದ್ಧ ಟೋಟಲ್ 3 ಮ್ಯಾಚ್ಗಳಲ್ಲಿ ಆಡಿದೆ. 3 ಮ್ಯಾಚಲ್ಲಿ 1 ಮ್ಯಾಚಲ್ಲಿ ಸೋತಿದ್ರೆ ಇನ್ನು 2 ಮ್ಯಾಚನ್ನು RCB ತಂಡ ಗೆದ್ಕೊಂಡಿದೆ. ಇದೊಂದು RCBಗೆ ಪ್ಲಸ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಲಾಸ್ಟ್ 2 ಮ್ಯಾಚ್ಗಳನ್ನು RCB ತಂಡ ಗೆದ್ದಿದೆ. ಸೊ ಫಸ್ಟ್ ಮ್ಯಾಚ್ ಎರಡು ಮ್ಯಾಚ್ ಗೆದ್ದಿರೋದು ಇದರಲ್ಲಿ ಮುಲಾನ್ಪುರ್ ಸ್ಟೇಡಿಯಮಲ್ಲಿ ಗೆದ್ದಿರತಕ್ಕಂಥದ್ದು. ಈಗ ಆಡ್ತಾ ಇರೋದು ಅಹಮದಾಬಾದ್ ಸ್ಟೇಡಿಯಮ್ಮು. ಸೊ ಅದಕ್ಕೂ ಆ ಕಂಡೀಷನ್ನು ಈ ಕಂಡೀಷನ್ಸು ಡಿಫ್ರೆಂಟ್ ಇದೆ. ಇದು ಸ್ವಲ್ಪ ದೊಡ್ಡ ಗ್ರೌಂಡ್ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ. ಬಟ್ RCB ತಂಡಕ್ಕೆ ಈಗ ಏನು ಗ್ಯಾಪ್ ಸಿಕ್ಕಿದೆ ಒಂದು 5 ದಿನ, ಖಂಡಿತವಾಗ್ಲೂ ಇದು ಅಡ್ವಾಂಟೇಜ್ ಆಗುತ್ತೆ RCB ತಂಡಕ್ಕೂ. ಒಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ಬೋದು, ಮೆಂಟಲಿ ಪ್ರಿಪೇರ್ ಆಗಲಿಕ್ಕೂ ಆಗ್ಬೋದು. ಇದೊಂದು RCBಗೆ ಬೆನಿಫಿಟ್ ಆಗ್ಬೋದು. ಬಟ್ ಪಂಜಾಬ್ ಕಿಂಗ್ಸ್ ತಂಡಕ್ಕೂ ಕೂಡ ಒಂದು ಲಾಭ ಇದೆ. ಯಾಕೆಂತಂದರೆ ಎರಡನೇ ಕ್ವಾಲಿಫೈರ್ ಮ್ಯಾಚ್ ಆಡಿರೋದು ಕೂಡ ಈ ಗುಜರಾತ್ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಆಡಿರೋದು. ಸೊ ಇದೊಂದು ಪಂಜಾಬ್ ಕಿಂಗ್ಸ್ಗೆ ಒಂದು ವಿಶ್ವಾಸ ಇದೆ. ಅಂದರೆ ಈ ಕಂಡೀಷನ್ಸ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಈಗ. ಈ ಒಂದು ಮ್ಯಾಚ್ ಆಡೋದು ಅದೊಂದು ಅಡ್ವಾಂಟೇಜ್ ಆಗ್ಬೋದು. ಬಟ್ ಇನ್ನೊಂದು ಏನಂದರೆ 5 ಬಾರಿ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡ ಒಂದು ರೋಚಕ ಗೆಲುವನ್ನು ಪಡ್ಕೊಂಡಿದೆ. ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಅದು. 200+ ಟಾರ್ಗೆಟ್ನ ಚೇಸ್ ಮಾಡಿದೆ. ಅದು ಅದ್ಭುತವಾದಂಥ ಒಂದು ಚೇಸ್ ಮಾಡಿದೆ ಪಂಜಾಬ್ ಕಿಂಗ್ಸ್ ತಂಡ. RCB ತಂಡದ ವಿರುದ್ಧ ಒಂದು ಸತತ ಬ್ಯಾಟಿಂಗ್ ವೈಫಲ್ಯತೆ ಒಂದೆಲ್ಲ ಕುಸಿದುಬಿಟ್ಟಿದ್ರು ಬ್ಯಾಟಿಂಗ್ ವಿಭಾಗನೇ. ಸೊ ಅಂಥ ಟೀಮ್ ಈಗ 200+ ಟಾರ್ಗೆಟ್ನ ಮುಂಬೈ ಇಂಡಿಯನ್ಸ್ ವಿರುದ್ಧ ಚೇಸ್ ಮಾಡಿದೆ ಅಂದರೆ ನಿಜವಾಗ್ಲೂ ಪಂಜಾಬ್ ಕಿಂಗ್ಸ್ ತಂಡ ಅದ್ಭುತವಾಗಿ ಒಂದು ಬಲಿಷ್ಠವಾಗಿ ಕಂಬ್ಯಾಕ್ ಮಾಡಿದೆ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ. ಸೊ ಹಾಗಾಗಿ ನಮ್ಗೆ RCB ತಂಡಕ್ಕೂ ಕೂಡ ಒಂದು ಫೈನಲಲ್ಲಿ ಬಿಗ್ ಫೈಟ್ ಕೊಡ್ಬೋದು ಪಂಜಾಬ್ ಅಂತ ನನಗನ್ನಿಸ್ತಾ ಇದೆ. ಬಟ್ ನೋಡಬೇಕು ಯಾವ ರೀತಿ ಆ ಮ್ಯಾಚ್ ದಿನ ಯಾವ ರೀತಿ ಎರಡೂ ತಂಡಗಳು ಕಾಣಿಸ್ತವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆವತ್ತಿನ ಕಂಡೀಷನ್ಸ್ಗೆ ಯಾರು ಚೆನ್ನಾಗಿ ಅಡ್ಜಸ್ಟ್ ಹಾಕೊಂಡು ಆಡ್ತಾರೆ ಅನ್ನೋದು ನಾವು ನೋಡಬೇಕಾಗುತ್ತೆ. ಸೊ ಬಿಫೋರ್ ನಾವು ಹೇಳೋಕ್ಕಾಗಲ್ಲ ಇದೇ ಟೀಮ್ ಗೆಲ್ಲುತ್ತೆ, ಇದೇ ಟೀಮ್ಗೆ ಸೋಲ್ಬೋದು ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಸ್ಟಾರ್ಟಿಂಗ್ ಒಂದು 5-10 ಓವರ್ಸಲ್ಲಿ ನಾವು ಹೇಳ್ಬೋದು, ಒಂದು ಅಂದಾಜು ಮಾಡ್ಬೋದು. ಸೊ ಅಲ್ಲಿನ ಒಂದು ಕಂಡೀಷನ್ಸ್ಗೆ ಯಾರು ಚೆನ್ನಾಗಿ ಅಡ್ಜಸ್ಟ್ ಆಗಿ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ಬೋದು ಆವಾಗ. ಬಟ್ ಎರಡೂ ಟೀಮ್ಗಳು ಕೂಡ ಈಕ್ವಲ್ ಆಗಿದೆ. ಬಟ್ RCBಗೆ ಮತ್ತು ಪಂಜಾಬ್ ಕಿಂಗ್ಸ್ ಎರಡೂ ತಂಡಗಳ ಒಂದು ಬ್ಯಾಟಿಂಗ್ ವಿಭಾಗ ನೋಡಿದಾಗ RCB ತಂಡ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ನಮ್ಮ ಬ್ಯಾಟಿಂಗ್ ವಿಭಾಗದಲ್ಲಿ ಎಲ್ಲಾನು ಇಂಟರ್ನ್ಯಾಷನಲ್ ಪ್ಲೇಯರ್ಸೇ ಇರೋದು. ಫಿಲ್ ಸಾಲ್ಟ್ ತೊಗೊಬೋದು, ವಿರಾಟ್ ಕೊಹ್ಲಿ ತೊಗೊಬೋದು, ಮಯಾಂಕ್ ಅಗರ್ವಾಲ್ ಮತ್ತು ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಮತ್ತು ಟಿಮ್ ಡೇವಿಡ್ ಎಲ್ಲರೂ ಕೂಡ ಇಂಟರ್ನ್ಯಾಷನಲ್ ಪ್ಲೇಯರ್ಸೇ. ಬಟ್ ಇಲ್ಲಿ ಪಂಜಾಬ್ ಕಿಂಗ್ಸಲ್ಲಿ ನಾವು ನೋಡಿದಾಗ
ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಡೊಮೆಸ್ಟಿಕ್ ಕ್ರಿಕೆಟ್ ಮಿಕ್ಸ್ಡ್ ಇದೆ ಇಲ್ಲಿ. ಡೊಮೆಸ್ಟಿಕ್ ಅಂದರೆ ಈ ಸೀಸನಲ್ಲಿ ಆಡಿರತಕ್ಕಂಥ ಪ್ಲೇಯರ್ಸ್ ಚೆನ್ನಾಗಿ ಆಡಿರೋದು ಯಾರಂದರೆ ಅವರೇ ಡೊಮೆಸ್ಟಿಕ್ ಪ್ಲೇಯರ್ಸೇ ಅಲ್ಲಿ ಆಡಿರೋದು. ಪ್ರಿಯಾಂಕ್ ಶಾರಿಯಾ ಇರ್ಬೋದು, ಪ್ರಭ್ಸಿಮ್ರಾನ್ ಸಿಂಗ್ ಆಗ್ಬೋದು, ಶಶಾಂಕ್ ಸಿಂಗ್ ಈ ಥರ ಅಂದರೆ ಡೊಮೆಸ್ಟಿಕ್ ಕ್ರಿಕೆಟರ್ಸೇ ಇಲ್ಲಿ ಚೆನ್ನಾಗಿ ಮಿಂಚಿರೋದು. ಸೊ ಈ ಒಂದು ರೀಸನಿಂದನೇ ಪಂಜಾಬ್ ಕಿಂಗ್ಸ್ ತಂಡ ಇಲ್ಲಿ ತನಕ ಬಂದಿರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಕ್ಯಾಪ್ಟನ್ಸಿನೂ ಇಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ. ಶ್ರೇಯಸ್ ಅಯ್ಯರ್ ಅವರು ಅದ್ಭುತವಾಗಿ ಮುನ್ನಡೆಸ್ತಾ ಇದ್ದಾರೆ ಟೀಮು. ಯಾಕಂತಂದರೆ ಸಡನ್ನಾಗಿ ನೀವು ಒಂದು ಟೀಮ್ಗೆ ಬಂದು ಫಸ್ಟ್ ವರ್ಷನೇ ನೀವು ಇಲ್ಲಿ ತನಕ ನೀವು ಟೀಮ್ನ ಒಂದು ಸಕ್ಸಸ್ಫುಲ್ಲಾಗಿ ಕ್ಯಾಪ್ಟನ್ಸಿ ಮಾಡಿಕೊಂಡು ಫೈನಲ್ ತೊಗೊಂಬರೋದು ಈಸಿ ಅಲ್ಲ. ಯಾಕಂದರೆ ನೀವು ಒಂದು ಟೀಮ್ ನೀವು ಬಂದಮೇಲೆ ಆ ಎನ್ವೈರ್ಮೆಂಟ್ಗೆ ಅಡ್ಜಸ್ಟ್ ಆಗಲಿಕ್ಕೆ ನಿಮ್ಗೆ 2-3 ವರ್ಷ ಆದರೂ ಬೇಕೇ ಬೇಕಾಗುತ್ತೆ. ಸೊ ಅಡ್ಜಸ್ಟ್ ಆಗಿ ನೀವು ಆ ಟೀಮ್ನ ಎಲ್ಲನೂ ಒಂದೇನು ಬಲ ಮತ್ತು ದೌರ್ಬಲ್ಯ ಎರಡನ್ನೂ ಕೂಡ ನೀವು ನೋಡಿ ಒಂದು ಅಟ್ಲೀಸ್ಟ್ ಒಂದು 2 ಸೀಸನ್ ಆದರೂ ಬೇಕು ಒಂದು ಟೀಮಲ್ಲಿ ನೀವು ಕ್ಯಾಪ್ಟನ್ ಆಗಿ ಸಕ್ಸಸ್ ಆಗಲಿಕ್ಕೆ. ಬಟ್ ಶ್ರೇಯಸ್ ಅಯ್ಯರ್ಗೆ ಅಷ್ಟೊಂದು ಹೆಚ್ಚು ಟೈಮ್ ತೊಗೊಳ್ಳಿಲ್ಲ ಅವರು. ಸೊ ಬಂದು ಒಂದು ಮೊದಲನೇ ವರ್ಷವೇ ಪಂಜಾಬ್ ಕಿಂಗ್ಸ್ ತಂಡವನ್ನು ಒಂದು ಯಶಸ್ವಿಯಾಗಿ ಮುನ್ನಡೆಸಿ ಫೈನಲ್ ತನಕ ತಂದುಕೊಟ್ಟಿದ್ದಾರೆ. ನಿಜವಾಗ್ಲೂ ಅದು ಹೊಗಳಬೇಕು ಶ್ರೇಯಸ್ ಅಯ್ಯರ್ ಅವ್ರನ್ನ. ಅವರ ಒಂದು ಕ್ಯಾಪ್ಟನ್ಸಿ ಕ್ವಾಲಿಟಿನ ನಾವು ಶ್ಲಾಘಿಸಬೇಕು ಅಂತ ಒಂದು. ಬಟ್ ನೋಡಬೇಕು ಫೈನಲಲ್ಲಿ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ನಮ್ಮಲ್ಲೂ ಕೂಡ ರಜತ್ ಪಾಟಿದಾರ್ ಅವರು ಇದ್ದಾರೆ. ರಜತ್ ಪಾಟಿದಾರ್ ಮತ್ತು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಇಬ್ಬರನ್ನೂ ನಾವು ಹೋಲಿಕೆ ಮಾಡಿ ನೋಡಿದಾಗ ಶ್ರೇಯಸ್ ಅಯ್ಯರ್ ಅವರು ಒಂದು ಕೈ ಮೇಲೇ ಇರ್ತಾರೆ. ಯಾಕಂತಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿರ್ತಕ್ಕಂಥ ಸಾಕಷ್ಟು ಅನುಭವ ಇದೆ. ಜೊತೆಗೆ ಅವರ ಒಂದು ಕ್ಯಾಪ್ಟನ್ಸಿ 3 ಬಾರಿ 3 ಡಿಫ್ರೆಂಟ್ ಟೀಮ್ನ ಅವರು ಫೈನಲ್ ತೊಗೊಂಬಂದಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಒಂದ್ಸಲ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ನ ಚಾಂಪಿಯನ್ ಮಾಡಿದ್ದಾರೆ ಲಾಸ್ಟ್ ಸೀಸನಲ್ಲಿ. ಈ ಸೀಸನಲ್ಲೂ ಫೈನಲ್ ತೊಗೊಂಬಂದಿದ್ದಾರೆ. ರಜತ್ ಪಾಟಿದಾರ್ ಅವ್ರಿಗೆ ಕ್ಯಾಪ್ಟನ್ಸಿ ಹೊಸದು. ಬಟ್ ಅವ್ರಿಗೆ ಇನ್ನೊಂದು ಬೆನಿಫಿಟ್ ಏನಂತಂದರೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ಇರ್ತಾರೆ. ಸೊ ಇವ್ರಿಗೇನೆ ಕನ್ಫ್ಯೂಷನ್ ಆದರೂ ಕೂಡ ಡಿಸಿಷನ್ ಮೇಕಿಂಗಲ್ಲಿ ವಿರಾಟ್ ಕೊಹ್ಲಿ ಅವರು ಸಪೋರ್ಟ್ ಮಾಡ್ತಾರೆ. ಅದೊಂದು ರಜತ್ ಪಾಟಿದಾರ್ಗೆ ಅಡ್ವಾಂಟೇಜ್ ಆಗುತ್ತೆ. ಬಟ್ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ. ಎಸ್ ರಮೇಶ್ ಅವರಿಗೆ ನಮ್ಮ RCB ಟೀಮ್ ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ ಯಾರೆಲ್ಲ ಅವೈಲೇಬಲ್ ಇರ್ತಾರೆ ಫೈನಲ್ಗೆ ಅನ್ನುವಂಥದ್ದಾದ್ರೆ ಲಾಸ್ಟ್ ನಾವು ಓವರ್ಸೀಸ್ ಪ್ಲೇಯರ್ಸ್ ಬಗ್ಗೆ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಇನ್ ಆಗಿದ್ರು ಟೀಮ್ಗೆ. ಬಟ್ ಟೀಮ್ ಡೇವಿಡ್ ಅವರು ಹೊರಗಡೆ ಇದ್ರು. ಆದ್ರೆ ಡೇವಿಡ್ ಅವರು ಬರುವಂತ ಚಾನ್ಸಸ್ ಇದೆಯಾ ಅಥವಾ ಬೌಲಿಂಗ್ ಅಲ್ಲಿ ಜೋಶ್ ಹೆಜಲ್ವುಡ್ ಅವ್ರನ್ನ ತೆಗೆದು ಮತ್ತೆ ಏನಾದ್ರು ಬರುವಂತ ಸಾಧ್ಯತೆ ಇದೆಯಾ ಅಥವಾ ಹೆಜಲ್ವುಡ್ ಆಡುವಂತ ನಿರೀಕ್ಷೆ ಇದೆಯಾ ಅಂತ, ಅಥವಾ ಈ ಕಡೆ ಡೇವಿಡ್ ಬರ್ತಾರಾ ಅಂತ? ಮೇನ್ಲಿ ಇದು ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಟಿಮ್ ಡೇವಿಡ್ ಅವರು ಪ್ಲೇಯಿಂಗ್ 11 ಬರ್ಬೋದು ಅಂತ ನನಗೆ 100% ಅನಿಸ್ತಾ ಇದೆ. ಯಾಕಂತಂದರೆ ಮೈನ್ ಪ್ಲೇಯರ್ ಟಿಮ್ ಡೇವಿಡ್ ಅವರು ಈ ಸೀಸನಲ್ಲಿ ಸಿಕ್ಕಂಥ ಅವಕಾಶಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಅದರ ಬೌಲಿಂಗಲ್ಲಿ ಅವ್ರಿಗೆ ಅಷ್ಟೊಂದು ಅವಕಾಶಗಳು ಸಿಗಲಿಲ್ಲ. ಬಟ್ ಬ್ಯಾಟಿಂಗಲ್ಲಿ ಅವರು ತುಂಬ ಡಾಮಿನೇಟ್ ಮಾಡಿದ್ದಾರೆ RCB ತಂಡದಲ್ಲಿ. ಸೊ ಏನೋ ಒಂದು ಮ್ಯಾಚ್ ಫಿನಿಷರ್ ರೋಲ್ನ ಅವರು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ಅವ್ರಿಗೆ ಒಂದೇನು ಕ್ರ್ಯಾಂಪ್ ಆಗಿತ್ತು ಲಾಸ್ಟ್ ಒಂದು ಫೀಲ್ಡಿಂಗ್ ಮಾಡೋ ಟೈಮಲ್ಲಿ. ಸೊ ಹಾಗಾಗಿ 1-2 ಮ್ಯಾಚ್ ಅವ್ರಿಗೆ ಮಿಸ್ ಆಗಿದೆ. ಬಟ್ ಈ ಮ್ಯಾಚ್ ಖಂಡಿತವಾಗ್ಲೂ ಅವರು ಕಮ್ಬ್ಯಾಕ್ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ಸೊ ಈ ಒಂದು ರೀಸನಿಂದನೇ ಅವರು ಮೋಸ್ಟ್ಲಿ ಫಸ್ಟ್ ಕ್ವಾಲಿಫೈರ್ಲಿ ಅವ್ರಿಗೆ ರೆಸ್ಟ್ ಕೊಟ್ಟಿದ್ರು ಅಂತ ನನಗನ್ನಿಸ್ತಾ ಇದೆ. ಕ್ರ್ಯಾಂಪ್ ಅಂತದ್ದು ಏನಂತ ದೊಡ್ಡ ಇಂಜುರಿ ಏನಲ್ಲ. 1-2-3 ದಿನ ನಿಮ್ಗೆ ರೆಸ್ಟ್ ಕೊಟ್ಟರೆ ಅದು ರೆಡಿ ಆಗಿಬಿಡುತ್ತೆ. ಸೊ ಹಾಗಾಗಿ ಅವರು ಟಿಮ್ ಡೇವಿಡ್ ಅವರು ಈ ಮ್ಯಾಚಿಗೆ ಬರ್ಬೋದು ಅಂತ ಅನಿಸ್ತಾ ಇದೆ. ಅವ್ರು ಬಂದರೆ ಲಿಯಾಮ್ ಲಿವಿಂಗ್ಸ್ಟನ್ ಅವ್ರನ್ನ ಕುಲಿಸ್ಬೇಕಾಗುತ್ತೆ. ಯಾಕಂದರೆ ಔಟ್ ಆಫ್ ಫಾರ್ಮ್ ಅವರು ಆಡ್ತಾ ಇಲ್ಲ. ಆಡಿದ್ದು ಒಂದೇ ಒಂದು ಅರ್ಧಶತಕ ಹೊಡೆದಿದ್ಬಿಟ್ರೆ ಅವರು ಈ ಸೀಸನಲ್ಲೆಲ್ಲ ಫ್ಲಾಪ್ ಅವರು. ಸೊ ಹಾಗಾಗಿ ಅವ್ರ ಪ್ಲೇಸ್ಗೆ ನನಗನ್ಸಂಗೆ ಟಿಮ್ ಡೇವಿಡ್ ಅವರು ಬರ್ಬೋದು. ಇನ್ನು ಆ್ಯಸ್ಯೂಲಿ ನಮ್ಮ ಇವರು ರೊಮ್ಯಾರಿಯಾ ಶಾಫರ್ಡ್ ಅವರು ಕಂಟಿನ್ಯೂ ಮಾಡ್ತಾರೆ. ಸೊ ಅವರು ಯಾಕಂತಂದರೆ ಅವರು ನೀವು ನೋಡ್ಬೋದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಯಾವ ರೀತಿ ಆಡಿದ್ರು ಅಂತ. 10 ಬಾಲ್ಗೆ 20-30 ರನ್ ಬೇಕಂದ್ರೆ ಹೊಡೆಯೋಂಥ ಕೆಪಾಸಿಟಿ ಅವ್ರಿಗಿದೆ ಇದೆ. ಸೊ ಅವ್ರನ್ನ ಚೇಂಜ್ ಮಾಡಲ್ಲ. ಅದೇ ಈಗ ನಮ್ಮ ಒಂದು ಬ್ಯಾಟಿಂಗ್ ವಿಭಾಗದಲ್ಲಿ ಫಾರಿನ್ ಪ್ಲೇಯರ್ಸ್ ನಾವು ನೋಡೋದಾದರೆ ಫಿಲ್ ಸಾಲ್ಟು, ರೊಮ್ಯಾರಿಯಾ ಶೆಫರ್ಡು ಮತ್ತು ಟಿಮ್ ಡೇವಿಡ್ ಅವ್ರು ಆಡ್ಬೋದು. ಸೊ ಬೌಲಿಂಗ್ ವಿಭಾಗದಲ್ಲಿ ಜಾಶ್ ಹೆಜಲ್ವುಡ್ ಅವ್ರು ಕಂಟಿನ್ಯೂ ಮಾಡ್ತಾರೆ. ಚೇಂಜಸ್ ಏನಿಲ್ಲ. ಚೇಂಜಸ್ ಪ್ಲೇಯಿಂಗ್ 11 ಒಂದು ಚೇಂಜ್ ನಾವು ನಿರೀಕ್ಷೆ ಮಾಡ್ಬೋದು. ಅದೇ ಇವರು ಟಿಮ್ ಡೇವಿಡ್ ಅವರು ಅಷ್ಟೇ. ಇನ್ನು ಎಲ್ಲರೂ ಲಾಸ್ಟ್ ಮ್ಯಾಚ್ ಯಾರು ಆಡಿದ್ರು ಅದೇ ಕಂಟಿನ್ಯೂ ಮಾಡ್ತಾರೆ. ಬಿಗ್ಗೆಸ್ಟ್ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್. ಏನು ಪಿಚ್ ರಿಪೋರ್ಟ್ ಏನಿದೆ ಅಂತ, ಯಾರಿಗೆ ಅನುಕೂಲ ಆಗಲಿದೆ? ಟಾಸ್ ವಿನ್ ಆದಂಥ ತಂಡ ಏನು ಬೌಲಿಂಗ್ ತೊಗೋಬೋದಾ ಅಥವಾ ಬ್ಯಾಟಿಂಗ್ ಆಗ್ಬೋದಾ? ಎಷ್ಟು ರನ್ ನಿರೀಕ್ಷೆ ಬರ್ಬೋದು ಆ ಒಂದು ಪಿಚ್ಚಲ್ಲಿ ಅಂತ? ಸೊ ನಮ್ಮ ಲಾಸ್ಟ್ ಮ್ಯಾಚ್ ಕೂಡ ನಡೆದಿದ್ದು ಅದೇ ಗ್ರೌಂಡಲ್ಲೇ, ನರೇಂದ್ರ ಮೋದಿ ಸ್ಟೇಡಿಯಮಲ್ಲೇ ಲಾಸ್ಟ್ ಮ್ಯಾಚ್ ನಡೆದಿದ್ದು. ಒಂದು ಬಿಗ್ ಸ್ಕೋರ್ ಆಗಿತ್ತು, 200+ ಹೊಡೆದಿದ್ರು. ಬಟ್ ಮುಂಬೈ ಇಂಡಿಯನ್ಸ್ ತಂಡ ನನಗನ್ಸಂಗೆ 230 ಹಂಗೆ ಕ್ರಾಸ್ ಮಾಡ್ಬೋದು ಅಂತ ನನಗನ್ಸಿತ್ತು. ಯಾಕಂತಂದರೆ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಒಂದು ಆಡ್ತಾ ಇದ್ದಿದ್ದು ಆಟ ನಾವು ನೋಡಿದಾಗ ಸೊ ಖಂಡಿತವಾಗ್ಲೂ ಒಂದು ಬಿಗ್ ಸ್ಕೋರ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಅವರಿಬ್ಬರನ್ನ ಒಂದು ರೈಟ್ ಟೈಮಲ್ಲಿ ವಿಕೆಟ್ ತೆಗೆದ್ರು. ಸೊ ಅವರು ಸೆಟ್ಲಾಗಿರೋ ಬ್ಯಾಟ್ಸ್ಮನ್ ನೀವು ಔಟ್ ಮಾಡೋದು ತುಂಬಾ ಕಷ್ಟ. ಬಟ್ ಅಂಥ ಸಿಚುವೇಷನಲ್ಲಿ ಅವರಿಬ್ಬರನ್ನ ಔಟ್ ಮಾಡಿದ್ದು ಪಂಜಾಬ್ ಕಿಂಗ್ಸ್ಗೆ ಒಂದು ಬೆನಿಫಿಟ್ ಆಯಿತು. ಸೊ ಅದೇ ರೀತಿಯೇ ನಮಗೆ ಈ ಮ್ಯಾಚ್ ಕೂಡ ಒಂದು ಹೈ ಸ್ಕೋರಿಂಗ್ ಆಗೋ ಸಾಧ್ಯತೆ ಇದೆ. ಒಂದು 200+ ನಾವು ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಬ್ಯಾಟಿಂಗ್ ವಿಕೆಟ್ ಅದು ಕೂಡ. ಸೊ ಆ್ಯಕ್ಚುಲಿ ನಿಮಗೆ ಫೈನಲ್ ಅಂದಮೇಲೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು. ಸೊ ಹಾಗಾಗಿ ನಿಮಗೆ ಹೈ ಸ್ಕೋರಿಂಗ್ ಆದ್ರೇ ಎಂಟರ್ಟೈನ್ಮೆಂಟು. 120, 130, 150 ಆದರೆ ನಿಮ್ಗೆ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಇರಲ್ಲ. ಸೊ ಎಲ್ಲ ನೀವು ಆಸ್ಪೆಕ್ಟ್ಸಲ್ಲಿ ನೀವು ನೋಡಬೇಕು. ಸೊ ಅದಕ್ಕೆ ತಕ್ಕಂಗೆ ಅಲ್ಲಿ ಪಿಚ್ಚನ್ನು ರೆಡಿ ಮಾಡ್ತಾರೆ. ನನಗನ್ಸಂಗೆ 100% ಹೈ ಸ್ಕೋರಿಂಗ್ ಆಗೋದು ಚಾನ್ಸಸ್ ಇದೆ. ಇದರಲ್ಲಿ ಟಾಸ್ ಗೆದ್ದ ತಂಡದ ನಾಯಕ ನನಗನ್ಸಂಗೆ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಒಂದು ವೇಳೆ RCB ಗೆದ್ದರೆ ಖಂಡಿತವಾಗ್ಲೂ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂತಂದರೆ ಚೇಸಿಂಗಲ್ಲಿ ಯಶಸ್ವಿ ಆಗಿದೆ, ತುಂಬ ಸಕ್ಸಸ್ಫುಲ್ ಕಂಡಿದ್ದಾರೆ RCB ತಂಡ. ಲಾಸ್ಟ್ ಮ್ಯಾಚಲ್ಲಿ ಕೂಡ ಚೇಸಿಂಗೇ ಮಾಡಿದ್ದು. ಅದಕ್ಕೆ ಬಿಫೋರ್ LSG ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧನೂ
ಒಂದು ಬಿಗ್ ಸ್ಕೋರ್ನ ಚೇಸ್ ಮಾಡಿದ್ರು RCB. ಸೊ ಹಾಗಾಗಿ RCB ತಂಡ ಚೇಸಿಂಗಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ, ಬ್ಯಾಟಿಂಗ್ ಲೈನಪ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗಾಗಿ RCB ಖಂಡಿತವಾಗ್ಲೂ ಟಾಸ್ ಗೆದ್ರೆ ಚೇಸಿಂಗ್ ಮಾಡೋದು ಖಚಿತ. ಎಸ್ ಸರ್, ನಾವು ಪ್ಲೇ ಆಫ್ಸ್ಗೆ RCB ಎಂಟ್ರಿ ಕೊಟ್ಟಾಗಿನಿಂದ ಈ ಮಾತು ಮಾತಾಡ್ತಾ ಇದ್ದೀವಿ. RCB ಫ್ಯಾನ್ಸ್ ಇದೊಂದು ಕಾತುರನ್ನ ಕಾಯ್ತಾ ಇದ್ದಾರೆ, ಈ ಒಂದು ಪಂದ್ಯಕ್ಕಾಗಿ, ಈ ಒಂದು ಕ್ಷಣಕ್ಕಾಗಿ. RCB ಕಪ್ ಮೇಲೆತ್ತಬೇಕು ಎನ್ನುವಂತಹ ಕನಸಿನಿಂದಾಗಿ ಆ ಕನಸು ನನಸಾಗುತ್ತಾ ನಾಳೆಯ ದಿನ ಆ ಬಹುವರ್ಷಗಳ ಒಂದು ಆಸೆ